ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿಲ್ಲಿ ರಿಂಗ್ ಬೀಡು ಮತ್ತು ರೌಂಡ್ ಬೀಡನ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರೋಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ. 10.75 mm ನಿಡಲ್ನ ತೊಗೊಂಡಿದ್ದೀನಿ. ನೀವಿಲ್ಲಿ 9 ನಂಬರ್ ನಿಡಲ್ನು ಕೂಡ ತೊಗೋಬೋದು. ಫಸ್ಟು ನಾವಿಲ್ಲಿ ಲೇಸ್ಗೆ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 8 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಬೇಕಂತ ಹೇಳಿದ್ರೆ ನೀವು 6 ಸ್ಟ್ಯಾಂಡ್ಸು ಕೂಡ ತೊಗೋಬೋದು. ನೋಡಿ, ಇಲ್ಲಿ ಫಸ್ಟು 2 ಸಲ ಲಾಕ್ನ ಮಾಡ್ಕೊಳ್ಳೋಣ. 2 ಸಲ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ನ ಹಾಕೋತೀನಿ. 2 ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಂಡು, ನೋಡಿ ಇಲ್ಲಿ ನಾವೇನು ಲಾಕ್ನ ಮಾಡಿರ್ತೀವಿ ಇದ್ರ ಪಕ್ಕದಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳೋಣ. ಇದು ಸಿಂಪಲ್ಲಾಗಿ ಡಬಲ್ ಕ್ರೋಶಾ ಕಂಬ ಡಿಸೈನೇ ಆಗಿರುತ್ತೆ. ನೋಡಿ, ಮತ್ತೆ ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಂಡು ಇದ್ರ ಪಕ್ಕದಲ್ಲೇ ಗ್ಯಾಪ್ ಕೊಡಬೇಡಿ. ಇದ್ರ ಪಕ್ಕದಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಇದೇ ರೀತಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಕಂಬನ ಮಾಡಬೇಕಾದ್ರೆ ಪಕ್ಕದಲ್ಲೇ ಮಾಡ್ಕೊಳ್ಳಿ, ತುಂಬ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಪಕ್ಕದಲ್ಲೇ ಕಂಬಗಳನ್ನ ಮಾಡಿಕೊಡಿ. ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಂಡು, ನೋಡಿ ಕಂಬದ ಪಕ್ಕದಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತು ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಇದೇ ರೀತಿ ಕಂಬಗಳನ್ನ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ನನ್ನ ಎಲ್ಲ ವಿಡಿಯೋ ಅಪ್ಡೇಟ್ಸು ಕೂಡ ನಿಮಗೆ ಬರುತ್ತೆ. ನೋಡಿ, ಇಲ್ಲಿ ಇದೇ ರೀತಿ ನಾನು 10 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆದಮೇಲೆ ಈ ರೀತಿ ಥ್ರೆಡ್ನ ಮೇಲೆತ್ತಿ ಈ ರಿಂಗ್ ಬೀಡು ಮತ್ತು ರೌಂಡ್ ಬೀಡ್ ಎರಡೂ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ನಿಡಲ್ಗೆ ಹಾಕ್ಕೋಬೇಕು. ಮಧ್ಯದಲ್ಲಿ ರೌಂಡ್ ಬೀಡನ್ನ ಇಟ್ಕೊಂಡು ಈ ರೀತಿ ಹಾಕ್ಕೊಂಡು ಇವಾಗ ನಾವು ಥ್ರೆಡ್ಗೆ ಇನ್ಸರ್ಟ್ ಮಾಡೋಣ. ನೋಡಿ, ನಿಡಲ್ಗೆ ಥ್ರೆಡ್ನ ಹಾಕ್ಕೊಂಡು ಈ ರೀತಿಯಾಗಿ ಅದರೊಳಗಡೆಯಿಂದ ಎಳ್ಕೋಬೇಕು. ಬೀಡನ್ನ ಹಾಕಿ ಇಲ್ಲಿ ಬೀಡ್ ಲಾಕ್ ಮಾಡಬಾರ್ದು. ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಮತ್ತು ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಳ್ಳಿ. ಈ ಕಂಬ ಏನು ಮಾಡ್ಕೊಂಡ್ರಿ ಅದ್ರ ಪಕ್ಕದಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತು ಡಬಲ್ ಕ್ರೋಶಾ ಕಂಬ. ಮತ್ತು ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಳ್ಳಿ. ಪಕ್ಕದಲ್ಲೇ ನಿಡಲ್ನ ಹಾಕಿ ಮತ್ತು ಇನ್ನೊಂದು ಕಂಬನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಡಿಸೈನ್ನ ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮಗೆ ಕ್ರೋಶಾ ಡಿಸೈನ್ ಬರೋದಿಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ನೋಡಿ, ಆರಾಮಾಗಿ ಸಿಂಪಲ್ಲಾಗಿ ಹಾಕ್ಕೋಬೋದು. ಇದೇ ರೀತಿ ನಾವಿಲ್ಲಿ ಈ ಕಡೆ 10 ಕಂಬಗಳನ್ನ ಮಾಡ್ಕೊಂಡು ನಾನಿಲ್ಲಿ 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸಿ 10 ಕಂಬಗಳನ್ನ ಕೌಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಇವಾಗ 10 ಕಂಬಗಳನ್ನೇ ಮಾಡ್ಕೋಬೇಕು. ಇಲ್ಲಿ ಗ್ಯಾಪ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಂತ ಅನಿಸುತ್ತೋ ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ. ಈ ಡಿಸೈನ್ ಬಂದು 1 ಅವರಲ್ಲೆಲ್ಲ ಬೇಕಾದರೂ ಮುಗಿಸ್ಕೋಬೋದು. ಆರಾಮಾಗಿ ಬೇಗ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಅಂದರೆ ನೀವು ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಮಾಡಿರ್ತೀರೋ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ಇವಾಗ 10 ಕಂಬಗಳಾಯಿತು. ಮತ್ತು ಥ್ರೆಡ್ನ ಮೇಲೆತ್ತಿ ರಿಂಗ್ ಬೀಡು ಮತ್ತು ರೌಂಡ್ ಬೀಡ್ ಎರಡೂ ಹಾಕ್ಕೊಂಡು ಈ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಬೇಕಾದ್ರೆ ನೀವು ನಿಡಲಲ್ಲಿರೋ ಥ್ರೆಡ್ಡನ್ನು ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ. ಆವಾಗ ಬೀಡ್ಸ್ ಒಳಗಡೆ ಥ್ರೆಡ್ಡು ಬಿಚ್ಚೋಗೋದಿಲ್ಲ, ನೀಟಾಗಿ ಬರುತ್ತೆ. ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಂಡು ಲೇಸ್ನ ಮೇಲೆ
ನಿಡಲ್ನ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ಕಂಬನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಬೇಕಂತ ಹೇಳಿದ್ರೆ ಲಾಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಲಾಕ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಕಂಬನೇ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಇಲ್ಲೂ ಕೂಡ 10 ಕಂಬಗಳನ್ನ ಮಾಡ್ಕೋತೀನಿ. ಡಬಲ್ ಕ್ರೋಶ ಕಂಬ. ಡಿಸೈನ್ ಬಂದು ತುಂಬ ಈಸಿಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆರಾಮಾಗಿ 1 ಗಂಟೆಲೆಲ್ಲ ಮುಗಿಸ್ಕೋಬೋದು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಕಂಬದ ಪಕ್ಕದಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1. ನಾವು ಈ ಕಂಬಗಳು ಏನಿದೆ ಇದನ್ನು ಸ್ವಲ್ಪ ಪಕ್ಕದಲ್ಲೇ ಮಾಡ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ ಡಿಸೈನು. ಫ್ರೆಂಡ್ಸ್, ಇದಕ್ಕೆ ಬಂದು 8 ಎಳೆ ದಾರನ ತಗೊಂಡ್ರೆ ಸ್ವಲ್ಪ ಡಿಸೈನು ನೀಟಾಗಿ ಬರುತ್ತೆ. ಅಂದರೆ ಸ್ಟ್ಯಾಂಡ್ನ ಮಾಡಿದಾಗ ಸ್ವಲ್ಪ ಫಿಟ್ಟಾಗಿ ಕೂರುತ್ತೆ. 6 ಎಳೆ ದಾರ ತಗೊಂಡಾಗ ಆ ಡಬಲ್ ಕ್ರೋಶ ಕಂಬ ಬಂದು ನಿಮಗೆ ಸ್ವಲ್ಪ ಸಣ್ಣಗೆ ಕಾಣಿಸುತ್ತೆ. ಅದರಿಂದ ಆದಷ್ಟು 8 ಎಳೆ ದಾರನೇ ತಗೊಳ್ಳಿ, ತುಂಬ ನೀಟಾಗಿ ಬರುತ್ತೆ. ನಾನಿಲ್ಲಿ ಬೀಡ್ಸ್ ಮಧ್ಯದಲ್ಲಿ 10 ಡಬಲ್ ಕ್ರೋಶ ಕಂಬಗಳನ್ನ ತಗೋತಾ ಇದ್ದೀನಿ. ನಿಮಗೆ ಬೀಡ್ಸ್ ಕಡಿಮೆ ಬೇಕು ಅಂತ ಹೇಳಿದ್ರೆ ಈ ಗ್ಯಾಪ್ನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು, ತುಂಬ ನೀಟಾಗಿ ಬರುತ್ತೆ. ನೋಡಿ ಈ ಬೀಡ್ಸ್ ಏನಿದೆ ಇಲ್ಲಿಗೆ ನಾನು ಕುಚ್ಚನ್ನ ಕಟ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದೇ ರೀತಿ ಡಬಲ್ ಕ್ರೋಶ ಕಂಬ ಮತ್ತು ಬೀಡ್ಸ್ ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಫಿನಿಷ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣುತ್ತೆ. ನಾನಿಲ್ಲಿ ಡಬಲ್ ಕಲರ್ನ ಯೂಸ್ ಮಾಡಿ ಕುಚ್ಚನ್ನು ಕಟ್ಟಿದ್ದೀನಿ. ಒಂದೊಂದು ಕಲರ್ನ ನಾನು 60 ಸ್ಟ್ಯಾಂಡ್ಸ್ನ ತಗೊಂಡು ಡಬಲ್ ಕಲರ್ನ ಯೂಸ್ ಮಾಡಿ ಕುಚ್ಚನ್ನು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವಿಲ್ಲಿ ಸಿಂಗಲ್ ಕಲರಲ್ಲಿ ಕೂಡ ಕುಚ್ಚನ್ನು ಹಾಕ್ಕೋಬೋದು. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.